ಹೌದು ಡಾಕ್ಟರ್, ನಮ್ಮಿಬ್ಬರನ್ನ ಸೊಸೆಂದ್ರು ಅಂತ ಹೇಳ್ತಾರೆ, ಅವಿನ ಅವ್ರ ಮಕ್ಕಳು ಅಂತ ಹೇಳ್ತಾರೆ. ಈ ಮನೇಲಿ ಅವರು ಒಬ್ಬರು ಅನ್ನೋ ಭ್ರಮೆಲಿದ್ದಾರೆ. ತುಂಬ ವರ್ಷದಿಂದ ಈ ಮನೇಲಿ ಇದ್ದೀನಿ ಅಂತ ಹೇಳ್ತಾನೆ ಇರ್ತಾರೆ. ಡಾಕ್ಟರ್, ರಾಧಾ ಅವರು ಹಾಗೆ ನಡ್ಕೋತಾ ಇರೋದ್ರಿಂದ ನಮಗೇನು ತೊಂದರೆ ಇಲ್ಲ. ಆದರೆ ಅವ್ರು ಯಾಕೆ ಈ ರೀತಿ ನಡ್ಕೋತಾ ಇದ್ದಾರೆ, ಯಾಕೆ ಈ ರೀತಿ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಇದರಿಂದ ಅವ್ರಿಗೇನಾದರೂ ತೊಂದರೆ ಆದರೆ ನನ್ಗೆ ಅರ್ಥ ಆಗುತ್ತೆ ತುಳಸಿ ಅವರೇ. ಅವ್ರಿಗೆ ಯಾವಾಗಲೂ ತುಂಬ ದೊಡ್ಡ ಆಘಾತ ಆಗಿದೆ. ಆ ಆಘಾತದಿಂದ ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ್ ಆಗಿರೋ ಪೇಷಂಟ್ ಸಾಮಾನ್ಯವಾಗಿ ಹೀಗಾಡ್ತಾರೆ. ಮೆಮೊರಿ ವಾಪಸ್ ಬಂದ್ಬಿಡೋದು ಅಂದರೆ ಇದ್ದಕ್ಕಿದ್ದಂಗೆ ಎಲ್ಲ ಮೆಮೊರಿ ವಾಪಸ್ ಬರೋದಲ್ಲ. ಹಳೆ ನೆನಪುಗಳ ಜೊತೆ ಹೊಸ ಬದುಕು, ಹೊಸ ನೆನಪುಗಳು ಎರಡು ಮಿಕ್ಸಪ್ ಆಗಿ ಗೊಂದಲ ಆಗತ್ತೆ. ಆ ಥರ ಆದಾಗ ಈ ಟೈಮಲ್ಲಿ ಈ ರೀತಿ ನಡ್ಕೊಳ್ಳೋದು ಸಹಜ. ಅಂಥ ಟೈಮಲ್ಲಿ ಈ ಥರ ನಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅವ್ರನ್ನ ಒಂದೆರಡು ದಿನ ಅಬ್ಸರ್ವ್ ಮಾಡಬೇಕು. ಆವಾಗ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗತ್ತೆ. ಅಲ್ಲಿವರೆಗೂ ಅವ್ರಿಗೆ ಬೇಸರ ಆಗೋ ಹಾಗೆ, ಆಘಾತ ಆಗೋ ಹಾಗೆ ನಡ್ಕೋಬೇಡಿ. ಅವ್ರನ್ನ ಸಂತೋಷವಾಗಿ ಮಾತಾಡಿಸಿ, ಸಂತೋಷವಾಗಿ ನೋಡ್ಕೊಳ್ಳಿ. ನಾನು ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀನಿ, ಅದನ್ನು ರೆಗ್ಯುಲರಾಗಿ ಕೊಡಿ. ಸರಿ ಡಾಕ್ಟ್ರ್, ಹಾಗೆ ಆಗಲಿ. ಸರಿ, ನಾನೇನು ಬರ್ತೀನಿ. ಇದೆಲ್ಲ ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಮ್ಮ. ಅವ್ರನ್ನ ಈ ಮನೇಲಿ ಇಟ್ಕೊಳ್ಳೋದ್ರ ಬದಲು ಹಾಸ್ಪಿಟಲಲ್ಲೇ ಅಡ್ಮಿಟ್ ಮಾಡಿ ಅಲ್ಲೇ ನೋಡ್ಕೊಬೋದಲ್ವಾ? ಆಗ ಅಬ್ಸರ್ವೇಷನ್ಗೂ ಈಸಿ ಆಗುತ್ತೆ. ಅದೇಗಾಗುತ್ತೆ ದೀಪಿಕಾ? ಪಾಪ ಅವ್ರ ಈ ಮನೆಯವ್ರನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಅಂಥದ್ರಲ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸದ? ಇಲ್ಲ, ರಾಧಾ ಅವರು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ನಮ್ಮ ಜೊತೆನೇ ಇರಲಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಚೆನ್ನಾಗಿ ನೋಡ್ಕೊಳ್ಳೋಣ, ಎಲ್ಲ ಒಳ್ಳೇದಾಗತ್ತೆ.